Hello everyone. Welcome to Sankalp Learning Solutions. So last class ಅಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ ಮಕ್ಳೇ? There is a girl by the track ಅನ್ನುವಂತಹ ಪಾಠನ ನಾವು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ? We had already started. There is a girl by the track. Okay. So it is written by Devon Cannell ಅಲ್ವಾ? ಸೊ ಇದರಲ್ಲಿ ನಾವು ಎಲ್ಲಿವರೆಗೂ ಫಿನಿಶ್ ಮಾಡಿದ್ವಿ? We had finished till here, isn't it? She could not find the place to stand. Okay. Then the girl, Roma Talreja, she fell down from the train in the track. Okay. Meanwhile, gasps and screams emanated from his compartment. Whose compartment? Baleshwar's compartment. Okay. There is a girl by the track. What was that scream? There is a girl by the tracks. The voices cried out. Gasp means a deep breath taken when surprised or shocked. Surprise ಅಥವಾ ಶಾಕ್ ಆದಾಗ ಜೋರಾಗಿ ಉಸಿರೆಳೆದುಕೊಳ್ತೀವಿ ಅಲ್ವಾ? ಸೊ ಅದನ್ನ ಗ್ಯಾಸ್ಪ್ ಅಂತ ಕರಿತೀವಿ. ಏದುಸಿರು. ಓಕೆ. ಸೊ emanate means come from. The voice came from his compartment. Okay. So there is a girl by the track ಅಂತ ಕಿರ್ಚ್ಕೋತಾರೆ. Impulsively, Baleshwar went and grabbed the train's red emergency chain and pulled it down frantically. Impulsively means without any thinking. Okay, so ಏನು ಯೋಚನೆ ಮಾಡದೇನೆ ತಕ್ಷಣ. ಸೊ ಆತನಿಂದ ಬಂದಂತಹ ಒಂದು ರಿಯಾಕ್ಷನ್, ಪ್ರತಿಕ್ರಿಯೆ ಏನಿತ್ತು? He went to the emergency chain and grabbed it and pulled it down frantically with no hope. Okay, frantically means ಸೊ ಚೈನ್ ಎಳೆಯೋದನ್ನ ಎಳೆದ್ಬಿಡ್ತಾನೆ. ಆತನಿಗೆ ಯಾವುದೇ ಒಂದು ರೀತಿಯ ಭರವಸೆ ಇರಲಿಲ್ಲ. ಓಕೆ, ಭರವಸೆ ಇಲ್ಲದೇನೆ ಏನು ಅಂದ್ರೆ ಸಡನ್ ಆಗಿ ಬಂದಂತಹ ಒಂದು ರಿಯಾಕ್ಷನ್ ಇದು. ಇಟ್ ವಾಸ್ ಅ ಸಡನ್ ರಿಯಾಕ್ಷನ್. ಓಕೆ. ದ ಟ್ರೈನ್ ಸ್ಕ್ರೀಚ್ ಸ್ಲೋವಿಂಗ್ ಡೌನ್. ಟ್ರೈನ್ ಏನ್ ಮಾಡ್ತು? ಸ್ಲೋ ಆಯ್ತು. ಓಕೆ. ಚೈನ್ ಯಾಕೆ ಎಳಿತಾರೆ ಅಂತಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಏನೇ ಒಂದು ಹೆಲ್ಪ್ ಬೇಕಾದಾಗ ಆ ಚೈನ್ ಅನ್ನ ಎಳಿತಾರೆ. ಅವಾಗ ಟ್ರೈನ್ ಏನಾಗುತ್ತೆ? ಸ್ಲೋ ಆಗ್ತಾ ಆಗ್ತಾ ನಿಂತ್ಬಿಡತ್ತೆ. ಓಕೆನಾ? ಹಿ ದೆನ್ ಸರ್ವೇಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವೇರಿ ಫೇಸಸ್. ಸೊ ಸರ್ವೇಡ್ ಮೀನ್ಸ್ ಆತ ನೋಡ್ತಾನೆ ಕಂಪಾರ್ಟ್ಮೆಂಟ್ ಅಲ್ಲಿ, ತನ್ನ ಕಂಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಜನರನ್ನ ಆತ ನೋಡ್ತಾನೆ. ಎಲ್ಲರ ಮುಖದಲ್ಲೂ ಚಿಂತೆಯ ಗೆರೆಗಳು. ವೇರಿ ಮೀನ್ಸ್ ವರೀಡ್, ಚಿಂತೆಗೀಡ ಆದ ಒಂದು ಮುಖಗಳನ್ನ ಆತ ನೋಡ್ತಾನೆ. ಓಕೆ. ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್. ಹಿ ಶೌಟೆಡ್ ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್. ಬನ್ನಿ ಆಕೆಗೆ ಸಹಾಯ ಮಾಡೋಣ ಅಂತ ಕಿರ್ಚ್ಕೋತಾನೆ. ಬಟ್ ನೋಬಡಿ ವಾಲಂಟಿಯರ್ಡ್. ಯಾರು ಮುಂದೆ ಬರೋದಿಲ್ಲ. Why nobody volunteered? Because they are afraid of getting involved, of being inconvenienced perhaps. Okay. ಸೊ ಏನೋ ಒಂದು ತರದ ಇನ್ಕನ್ವೀನಿಯನ್ಸ್ ಆಗ್ತಾ ಇತ್ತು ಅವ್ರಿಗೆ. ಅದೇ ರೀತಿ ದೇ ಇನ್ವಾಲ್ವ್ಡ್ ಇನ್ ಆಲ್ ದಿಸ್. ಇದೆಲ್ಲ ಹಾಕಿಕೊಳ್ಳೋದು ಬೇಡ ಅನ್ನುವಂತಹ ಒಂದು ಭಾವನೆಯಿಂದ ಯಾರು ಹೆಲ್ಪ್ಗೆ ಬರೋದಿಲ್ಲ. ಸಾಧಾರಣವಾಗಿ ನೀವು ನೋಡಿರ್ಬೋದು ಅಲ್ವಾ ಮಕ್ಕಳೇ? ಸೊ ವೆನ್ ಎವರ್ ದಿಸ್ ಕೈಂಡ್ಸ್ ಆಫ್ ಇನ್ಸಿಡೆಂಟ್ ಹ್ಯಾಪನ್ಸ್, so others, they hesitate or they get afraid or they do not want to get involved in these kinds of activities. So ಅವರು ಹೆದರ್ತಾರೆ ಅಥವಾ ಒಂಥರ ಸಂಕೋಚಕ್ಕೆ ಒಳಗಾಗ್ತಾರೆ, ಹೆಲ್ಪ್ ಮಾಡೋದಿಕ್ಕೆ ಬರೋದಿಲ್ಲ. ಓಕೆನಾ? ಸೊ ಅದೇ ತರ he faced this situation. So what he did next? His heart hammering his chest means ಆತನ ಎದೆ ಬಡಿತ ಜೋರಾಯಿತು. ಓಕೆ. ಬಡಿತ ಅಥವಾ ಹೃದಯ ಬಡಿತ ಜೋರಾಯ್ತು. ಭಯದಿಂದ ಅಥವಾ ಒಂದು ಹೆಲ್ಪ್ ಮಾಡ್ಬೇಕು ಅನ್ನುವಂತಹ ಒಂದು ತವಕದಿಂದ ಗಡಿ ಸೊ ಈಗ ಟೈಮ್ ತುಂಬಾ ಕಮ್ಮಿ ಇದೆ, ಆಕೆ ಬಿದ್ದಿದ್ದಾಳೆ ಅನ್ನುವಂತಹ ಒಂದು ತರಾತುರಿಯಲ್ಲಿ ಆತನಿಗೆ ಎದೆ ಬಡಿ. ಬಾಲೇಶ್ವರ್ ಶೋಡ್ ಹಿಮ್ಸೆಲ್ಫ್ ಟು ದ ಡೋರ್. ಸೊ ಆತ ಏನ್ ಮಾಡ್ತಾನೆ? ಪುಷ್ ರಫ್ಲಿ ಹಿಮ್ಸೆಲ್ಫ್ ಟು ದ ಡೋರ್ ಅಂದ್ರೆ ತಾನು ಬಾಗಿಲ ಹತ್ರ ಹೋಗ್ತಾನೆ. ಅಂಡ್ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್. ಸೊ ಆ ಚಲಿಸುತ್ತಿರುವ ಒಂದು ರೈಲಿನಿಂದ ಆತ ಹಾರಿ ಬಿಡ್ತಾನೆ. ವಾಟ್ ಹಿ ಡಿಡ್?
ಸೊ ಚಲಿಸುತ್ತಿರುವ ರೈಲಿನಿಂದ ಆತ ಹಾರಿಬಿಡ್ತಾನೆ. ಓಕೆ, ಸೊ ತಕ್ಷಣಕ್ಕೆ ಆಕೆಗೆ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದು ಆತನಿಗೆ ತೋಚೋದಿಲ್ಲ. ಸೊ ಏನ್ ಅನಿಸ್ತೋ ತಕ್ಷಣಕ್ಕೆ ಅದನ್ನ ಆತ ಮಾಡ್ತಾ ಇದ್ದಾನೆ. ಆಸ್ ಹಿ ಲ್ಯಾಂಡೆಡ್ ಆನ್ ದ ಗ್ರೌಂಡ್, ಜಂಪ್ ಮಾಡಿದ ತಕ್ಷಣ ಆತ ಅಲ್ಲಿ ಟ್ರ್ಯಾಕ್ ಮೇಲೆ ಬಂದು ನಿಲ್ತಾನೆ ಅಲ್ವಾ. ಸೊ ಆಸ್ ಹಿ ಲ್ಯಾಂಡೆಡ್ ಆನ್ ದ ಗ್ರೌಂಡ್, ಬಂದು ನಿಂತ ಮೇಲೆ ಅ ಬರ್ಸ್ಟ್ ಆಫ್ ಪೇನ್ ಶಾಟ್ ಅಪ್ ಇನ್ ಹಿಸ್ ಆಂಕಲ್. ಆಂಕಲ್ ಅಂತಂದ್ರೆ ಕಾಲಿನಲ್ಲಿ ಆತನಿಗೆ ತುಂಬಾ ನೋವು ಶುರು ಆಗುತ್ತೆ. ಯಾಕೆ ಅಂತಂದ್ರೆ he had jumped from the moving train, isn't it? So his leg got twisted or something may have happened. Okay, so he suffered a pain, severe pain in his leg, but there was no real damage. ಯಾವುದೇ ರೀತಿಯ ಹಾನಿ ಆತನಿಗೆ ಆಗಿರ್ಲಿಲ್ಲ. ಡ್ಯಾಮೇಜ್ ಅಂತಂದ್ರೆ ಏನು ಮಕ್ಕಳೇ? ಹಾನಿ. ಓಕೆ, he got up to find part of his old rubber slipper sole torn off as a result of his fall. So this shows how hardly he jumped or how suddenly he jumped off from the moving train ಅಲ್ವಾ. ಸೊ ಆತ ಹೇಗೆ ಒಂದು ಚಲಿಸುತ್ತಿರುವ ರೈಲಿನಿಂದ ಜೋರಾಗಿ ಜಿಗಿದಿದ್ದಾನೆ ಅನ್ನೋದು ಇದು ತೋರ್ಸತ್ತೆ. ಓಕೆ, ಸೊ ಏನಾಗಿತ್ತು ಅಂತಂದ್ರೆ he has worn a rubber slipper ಅನ್ನ ಆತ ತೊಟ್ಟಿದ್ದ. ಸೊ ಆ ಸ್ಲಿಪ್ಪರ್ ನ ಒಂದು ಸೋಲ್, ನಾವು ಕೆಳಗಡೆ ಪಾದವನ್ನ ಇಡ್ತೀವಿ ಅಲ್ವಾ ಸ್ಲಿಪ್ಪರ್ ಅಲ್ಲಿ, ಸೊ ಅದು ಹರಿದು ಹೋಗುತ್ತೆ ಆತ ಕೆಳಗೆ ಬಿದ್ದ ಹೊಡೆತಕ್ಕೆ ಅಥವಾ ಜಂಪ್ ಮಾಡಿದ ಹೊಡೆತಕ್ಕೆ. ಅಷ್ಟು ಜೋರಾಗಿ ಆತ ಜಂಪ್ ಮಾಡಿರ್ತಾನೆ. ಓಕೆ, ಸೊ ಬಟ್ ಹಿ ಡಿಡ್ ನಾಟ್ ಕೇರ್ ಅಬೌಟ್ ದಟ್. Baleshwar started to sprint back between the tracks as his train picked up speed again and disappeared. So ಆತ ಏನ್ ಮಾಡ್ತಾನೆ? ಸ್ಪ್ರಿಂಟ್ ಮೀನ್ಸ್ ರನ್ ವೆರಿ ಫಾಸ್ಟ್. ಓಕೆ, ತುಂಬಾ ಜೋರಾಗಿ ಓಡುವುದು. ಸ್ಪ್ರಿಂಟ್ ಮೀನ್ಸ್ ರನ್ ಅವೇ. ಓಕೆನಾ, ಸೊ ಆತ ಜೋರಾಗಿ ಓಡಿ ಬರ್ತಾನೆ, ವೇಗವಾಗಿ. ಜೋರಾಗಿ ಅನ್ನೋದಕ್ಕಿಂತ ಏನ್ ಹೇಳ್ಬಹುದು? ವೇಗವಾಗಿ. ರನ್ ವೆರಿ ಫಾಸ್ಟ್. ನಾವು ಆಡು ಭಾಷೆಯಲ್ಲಿ ಜೋರಾಗಿ ಓಡು, ವೇಗವಾಗಿ ಓಡು ಅಂತ ಹೇಳ್ತೀವಿ ಅಲ್ವಾ. ಸೊ ವೇಗವಾಗಿ, ಫಾಸ್ಟ್ ಆಗಿ ಆತ ವಾಪಸ್, ಯಾಕೆ ಅಂದ್ರೆ ಟ್ರೈನ್ ಮುಂದೆ ಹೊರಟೋಗಿರತ್ತೆ. ಸೊ ಶಿ ಹ್ಯಾಡ್ ಫಾಲನ್, ಸೊ he has to come back to help her. ಸೊ ಆತ ಓಡಿ ಬರ್ತಾನೆ ವಾಪಸ್. ಆತನ ಟ್ರೈನು ತನ್ನ ವೇಗವನ್ನ ಮತ್ತೆ ಪಡೆದುಕ್ಕೆ ಹೋಗಿರತ್ತೆ. ಹೋಗ್ತಾ ದ ಟ್ರೈನ್ ಡಿಸಪಿಯರ್ಡ್, ಅಲ್ಲಿಂದ ಮಾಯವಾಗ್ಬಿಡುತ್ತೆ. ಅಂದ್ರೆ ತುಂಬಾ ದೂರ ಹೊರಟೋಗುತ್ತೆ ಟ್ರೈನ್. ಓಕೆನಾ, ಸೊ ಶಿ ಹ್ಯಾಡ್ ಫಾಲನ್ ಇನ್ ಬಿಟ್ವೀನ್ ದ ಟೂ ಸ್ಟೇಷನ್ಸ್, ಎರಡು ಸ್ಟೇಷನ್ಸ್ ಗಳ ಮಧ್ಯೆ ಆಕೆ ಬಿದ್ದಿರ್ತಾಳೆ. Baleshwar was so far away from Roma, he could not see her. He was so far away from Roma that he could not see her. ಅಂತಂದ್ರೆ ಅಲ್ಲಿಂದ ಆಕೆ ಕಾಣಿಸ್ತಾ ಇರ್ಲಿಲ್ಲ, ಆತ ಹೊರಟೋಗ್ಬಿಟ್ಟಿದ್ದ. ಓಕೆ, ಟ್ರೈನ್ ವಾಸ್ ದ್ಯಾಟ್ ಮಚ್ ಸ್ಪೀಡ್, ಅಷ್ಟು ಸ್ಪೀಡ್ ಅಲ್ಲಿ ಇತ್ತು. ಸೊ ಆಕೆ ಬಿದ್ದ ಸ್ಥಳದಿಂದ ಆತ ತುಂಬಾ ದೂರಕ್ಕೆ ಹೊರಟೋಗಿದ್ದ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಸೊ ದೂರ ಹೋದ್ರೆ ಏನಾಗತ್ತೆ ಮಕ್ಕಳೇ? ವಾಪಸ್ ಬಂದು ಆಕೆ ಯಾವ ಸ್ಥಿತಿಯಲ್ಲಿ ಇದ್ದಾಳೆ ಏನು ಅಲ್ವಾ. ಸೊ he didn't know his condition, is her condition, isn't it? So by the time he arrives to her, she should be alive ಅಲ್ವಾ. ಅದಕ್ಕೋಸ್ಕರ ಆತ ಅನ್ಕೊಳ್ಳೋದೇನು? what he thought was, ಲೇಟ್, ನಾನು ತುಂಬಾ ಲೇಟ್ ಆಗೋದಿಲ್ಲ, ನನಗೆ ಆತನಿಗೆ ಆಕೆಗೆ ಹೆಲ್ಪ್ ಮಾಡುವಷ್ಟು ಬೇಗ ಹೋಗಿ ತಲುಪ್ತೀನಿ, ತುಂಬಾ ನಿಧಾನ ಆಗ್ಬಾರ್ದು ಅಂತ ಆತ ಅನ್ಕೋತಾನೆ. ಗ್ಯಾಸ್ಪಿಂಗ್ ಫಾರ್ ಬ್ರೆತ್, ಇಲ್ಲಿ ಗ್ಯಾಸ್ಪಿಂಗ್ ಅಂತಂದ್ರೆ ಉಸಿರಾಡೋದಿಕ್ಕೆ ಕಷ್ಟಪಡುವ ಬಂದಿದ್ರಿಂದ ಆತನಿಗೆ ಉಸಿರಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಿ ವಾಸ್ ಗ್ಯಾಸ್ಪಿಂಗ್ ಫಾರ್ ದ ಬ್ರೆತ್ ಮೀನ್ಸ್ ಉಸಿರು ಮಕ್ಕಳೇ. ಓಕೆ, ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್, ಕೆಲವೊಂದು ನಿಮಿಷಗಳ ಕಾಲ ಓಡಿದ ಮೇಲೆ, he found her sprawled by the side of, means lie stretched. ಓಕೆ, ಸೊ ಇಲ್ಲಿ ನಾವು ಏನ್ ಅನ್ಬೋದು? ಅಸ್ತವ್ಯಸ್ತವಾಗಿ ಆಕೆ ಸ್ಪ್ರಾಲ್ ಅಂತಂದ್ರೆ ಸ್ಪ್ರೆಡ್, ಅಸ್ತವ್ಯಸ್ತ ಅಂದ್ರೆ ಸ್ಪ್ರೆಡಿಂಗ್ ಹರ್ ಆರ್ಮ್ಸ್ ಆರ್ ಲೆಗ್ಸ್. ಓಕೆ, ತುಂಬಾ ಅಸ್ತವ್ಯಸ್ತ ಟ್ರೈನ್ ಟ್ರ್ಯಾಕ್ ಅಲ್ಲಿ ಬಿದ್ದಿದ್ದಳು. ಬೆಹೆನ್ ಜಿ ಆಪ್ ಠೀಕ್ ಹೈ ಅಂತ ಇಲ್ಲಿ ಬಾಲೇಶ್ವರ್
ಹುಷಾರಾಗಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಹಿ ಆಸ್ಟ್ ಸಿಸ್ಟರ್ ಆರ್ ಯು ಓಕೆ. ಇಲ್ಲಿ ಬೆಹೆನ್ಜಿ ಅಂತಂದ್ರೇನು ಸಿಸ್ಟರ್. ನೋ ರೆಸ್ಪಾನ್ಸ್. ಆದ್ರೆ ಆಕೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ. ಯಾಕೆ ಪ್ರತಿಕ್ರಿಯೆ? ಶಿ ಹ್ಯಾಡ್ ಲಾಸ್ಟ್ ಹರ್ ಸೆನ್ಸ್ ಅಲ್ವಾ, ಆಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಅಂಡ್ ನೋ ಹೆಲ್ಪ್ ಇನ್ ಸೈಟ್. ಸಹಾಯ ಕೂಡ ಇರ್ಲಿಲ್ಲ, ಅಂದ್ರೆ ಯಾರು ಜನರೇ ಇರ್ಲಿಲ್ಲ ಅಲ್ಲಿ. ಸೊ ಅಲ್ಲಿ ಜನರೇ ಇಲ್ದಿದ್ರಿಂದ ದಟ್ ವಾಸ್ ವೆರಿ ರಿಮೋಟ್ ಏರಿಯಾ. ಇನ್ the tracks nobody will be there, isn't it? So he could not ask anybody for help because there was they were alone somewhere between two stations. ನೋಡಿ ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ಎರಡು ಅವರಿದ್ರು 5 ಕಿಲೋಮೀಟರ್ಸ್ ಅಪಾರ್ಟ್ ಫ್ರಮ್ ಥಾಣೆ ಡಿಸ್ಟ್ರಿಕ್ಟ್. ಥಾಣೆ ಜಿಲ್ಲೆ ಇರೋದು ಕಿಲೋಮೀಟರ್ ದೂರದಲ್ಲಿ ಅವರಿದ್ರು. ವಿಚ್ ಬಾರ್ಡರ್ಸ್ ಮುಂಬೈ, ಆಲ್ಮೋಸ್ಟ್ ಮುಂಬೈ ಬಾರ್ಡರ್ ಹತ್ರ ಇದ್ರು. ಓಕೆ, ಸೊ Ishwar saw her falling from the train. He went back running to help her by jumping from a ಆದರೆ ಆ ಒಂದು ಜಾಗದಲ್ಲಿ ಆತನಿಗೆ ಯಾರು ಹೆಲ್ಪಿಗೆ ಸಿಗೋದಿಲ್ಲ. ಸೊ ಆತ ಏನ್ ಮಾಡ್ತಾನೆ? ಓಕೆ, ನೆಕ್ಸ್ಟ್. Baleshwar could see blood flowing out of a young woman's head. Okay, gash means a deep cut. ಆಳವಾದ ಗಾಯ. ಗ್ಯಾಶ್ ಅಂದ್ರೆ ಏನು ಮಕ್ಕಳೇ? ಆಳವಾದ. ಬ್ಯಾಕ್ ಸೈಡ್ ಆಫ್ ಅ ಹೆಡ್, ತಲೆಯ ಹಿಂದೆ ಗಾಯ ಆಗಿ ಅಲ್ಲಿಂದ ಬ್ಲಡ್ ಫ್ಲೋ ಆಗ್ತದೆ. ಓಕೆ, ಓಕೆನಾ? ಸೇಯಿಂಗ್ ಅ ಸೈಲೆಂಟ್ ಪ್ರೇಯರ್, ತುಂಬಾ ಶಾಂತವಾಗಿ ಆತ ಪ್ರೇ ಮಾಡ್ತಾನೆ. ಟು 50 kilo Roma gingerly and made his way across. He lifted her by praying to God. Her height was 5 foot 2 inch. ಅದನ್ನು ಕೊಟ್ಟಿದ್ದಾರೆ. 50 ಕಿಲೋ ವೇಟ್ ಇದ್ಲೋಳು. ಆಕೆಯನ್ನ ತುಂಬಾ ನರ್ವಸ್ ಆಗಿ ಆತ ಎತ್ಕೋತಾನೆ. ಗಿಂಗರ್ಲಿ ಮೀನ್ಸ್ ನರ್ವಸ್, ತುಂಬಾ. and made his way across the tracks. ಆ ಟ್ರ್ಯಾಕ್ ಅಲ್ಲೇ ನಡ್ಕೊಂಡು ಹೋಗ್ತಾನೆ. ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಅಂಡ್ ಸರ್ಚಿಂಗ್. ಟ್ರೈನ್ ಬರ್ತಾ ಇದೆಯಾ ಅಂತ ನೋಡ್ತಾ, ಲುಕಿಂಗ್ ಔಟ್ ಮೀನ್ಸ್ ಸರ್ಚಿಂಗ್, ಹುಡುಕ್ತಾ. ಓಕೆ, ಮತ್ತು ಸರ್ಚಿಂಗ್ ಅ ವೇ ಔಟ್, ಹೊರಕ್ಕೆ ಹೋಗುವ ದಾರಿಯನ್ನ. ಓಕೆ, ವೇ ಔಟ್ ಮೀನ್ಸ್ ಟು ಗೋ, ಎಕ್ಸಿಟ್ ಆಗ್ತಾ, ಎಕ್ಸಿಟ್ ಅನ್ನ ಹುಡುಕ್ತಾ ಬರ್ತಾ ಇದ್ದಾನೆ. ಟ್ರ್ಯಾಕ್ ಇಂದ ಎಕ್ಸಿಟ್ ಅನ್ನೋ ತರದಲ್ಲಿ ಆತ ಸರ್ಚ್ ಮಾಡ್ತಾ ಬರ್ತಾ ಇದ್ದಾನೆ. ಓಕೆ, see here you can see the carrying Roma. He crossed through some shrubbery. Shrubbery means ಹುಲ್ಲುಗಾವಲು. ಹುಲ್ಲುಗಾವಲು ಅಥವಾ ಕುರುಚಲು ಗಿಡಗಳನ್ನೆಲ್ಲ ದಾಟಿ ಆತ ಬರ್ತಾನೆ. and followed the direction of the road. ಸೊ ಅಲ್ಲಿ ಯಾವುದೋ ಒಂದು ವೆಹಿಕಲ್ ಸೌಂಡ್ ಅಥವಾ ಪೀಪಲ್ ಸೌಂಡ್ ಏನೋ ಕೇಳಿ ಬರ್ತಾ ಇತ್ತು ಆತನಿಗೆ. he was hearing some sound, anything else. Okay, so following that sound, ಅದನ್ನ ಹಿಂಬಾಲಿಸ್ತಾ ಆತ ಹೋದಾಗ ಅದೇ ಒಂದು ಡೈರೆಕ್ಷನ್ ಆಗಿ ಆತನಿಗೆ ಒಂದು ರಸ್ತೆ ಸಿಕ್ತು. ಓಕೆ, ಮೈ ಸಿಸ್ಟರ್ ಇಸ್ ಇಂಜೂರ್ಡ್. ಹಿ ಇಂಪ್ಲೋರ್ಡ್ ಮೋಟರಿಸ್ಟ್ ಹೂ ಡ್ರೋವ್. ಅಂತಹ ವಾಹನ ಚಾಲಕರನ್ನ ಆತ ರಿಕ್ವೆಸ್ಟ್ ಮಾಡ್ಕೋತಾನೆ. ಇಂಪ್ಲೋರ್ ಮೀನ್ಸ್ ಮನವಿ, ರಿಕ್ವೆಸ್ಟ್. ಓಕೆ, ಸೊ ಮನವಿ ಮಾಡ್ಕೊ. sister is injured, please help me take her to the hospital. ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಿಕ್ಕೆ ಹೆಲ್ಪ್ ಬೇಡ್ಕೋತಾ ಇದ್ದಾನೆ. ಓಕೆ, ವಾಹನ ಸವಾರರು, ಮೋಟರಿಸ್ಟ್ ಅಂತಂದ್ರೆ ಯಾರು ಮಕ್ಕಳೇ? ವಾಹನ ಸವಾರರು. ಟೇಕ್ her to the hospital, but no one stopped. ಆದ್ರೆ ಯಾರು ಕೂಡ ವೆಹಿಕಲ್ ಅನ್ನ ಸ್ಟಾಪ್ ಮಾಡೋದಿಲ್ಲ.
stop their vehicle. ಸೊ ಇಲ್ಲಿ ಏನಾಗಿದೆ, ಹಾಗಾದ್ರೆ ಈ ಬಾಲೇಶ್ವರ್ ಯಾರು, ರೋಮ ಯಾರು ಅನ್ನೋದನ್ನ ಇವಾಗ ನೋಡೋಣ. ವಿಲ್ಸ್ and Roma. Okay, so actually it was December 10, 2010, a Friday. ಅದು ಡಿಸೆಂಬರ್ 10, 2010 ಶುಕ್ರವಾರ. Roma Talreja arrived at the call center bright and ಹೇಗೆ ಈ ಆಕ್ಸಿಡೆಂಟ್ ಆಯ್ತು. Roma Talreja arrived at the call center bright and ಆಗಿ ಬೇಗನೆ ಆಕೆ ಆವತ್ತು ಕಾಲ್ ಸೆಂಟರ್ಗೆ ಬಂದಿದ್ದಳು. ದ ಬಿಕಾಮ್ ಗ್ರಾಜುಯೇಟ್, ಪುಣೆಯಿಂದ ಬಂದಂತಹ ಹುಡುಗಿ, ಅಂಡ್ ಹ್ಯಾಡ್ ಬಿನ್ ವರ್ಕಿಂಗ್ ದೇರ್ ಫಾರ್ 2 years. ಶಿ ವಾಸ್ ವರ್ಕಿಂಗ್ ಇನ್ ದ ಕಾಲ್ ಸೆಂಟರ್ ಇನ್ ಬಾಂಬೆ ಫಾರ್ 2 years. ಓಕೆ, ಜಾಬ್, ಆಕೆ ತನ್ನ ಕೆಲಸವನ್ನು ತುಂಬಾ ಇಷ್ಟಪಡ್ತಾ ಇದ್ಲು. ಟಾಕಿಂಗ್, ಆಕೆ ತುಂಬಾ ಟಾಕೇಟಿವ್ ಆಗಿದ್ಲು. ಅಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್, ಸಂಪರ್ಕವನ್ನ ಆಕೆ ಹೊಂದಿದ್ದಳು. ಓಕೆ, ಸೊ ಕಸ್ಟಮರ್ಸ್ ಅಂತಂದ್ರೆ ಯಾರು ಮಕ್ಕಳೇ, ಗ್ರಾಹಕರು. ಕಾಲ್ ಸೆಂಟರ್ ಮೀನ್ಸ್ ಆಬ್ವಿಯಸ್ಲಿ ಅಡ್ರೆಸ್ ದೇರ್ ಗ್ರೀವೆನ್ಸಸ್. ಓಕೆ, ಏನೇ ಕಂಪ್ಲೇಂಟ್ಸ್ ಇದ್ರು ಅಡ್ರೆಸ್ ಮಾಡಬೇಕು. So she was having a good connection with the customers. Okay, and making new friends. ಹೊಸ ಸ್ನೇಹಿತರನ್ನ ಕೂಡ ಮಾಡ್ಕೋತಾ ಇದ್ಲು. ದಟ್ ಮೀನ್ಸ್ ಶಿ ವಾಸ್ ವೆರಿ ಲೈವ್ಲಿ ಗರ್ಲ್, ಆಕ್ಟಿವ್ ಗರ್ಲ್. ಓಕೆ, ಸೊ ಇದು 2 years ಇಂದ ಕಾಲ್ ಸೆಂಟರ್ ಅಲ್ಲಿ ಆಕೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಶಿ ಹ್ಯಾಡ್ ಬಿನ್ ವರ್ಕಿಂಗ್ ಇನ್ ದಟ್ ಕಾಲ್ ಸೆಂಟರ್ ಫ್ರಮ್ ಲಾಸ್ಟ್ on that date, December 10, 2010. After the work, she went to the cafeteria. ಕೆಲಸ ಎಲ್ಲ ಮುಗಿಸಿ ಆಫೀಸಿಂದ ಆಕೆ ಕೆಫೆಟೇರಿಯಾಗೆ ಹೋಗ್ತಾಳೆ. ಕೆಫೆ plans for the weekend. ಸೊ ಆಬ್ವಿಯಸ್ಲಿ ಫ್ರೈಡೆ ಆಗಿದ್ರಿಂದ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ. ವಾರಾಂತ್ಯವನ್ನ, ರಜೆಯನ್ನ ಹೇಗೆ ಸ್ಪೆಂಡ್ ಮಾಡೋದು ಅನ್ನೋದರ ಬಗ್ಗೆ ಆಕೆ ಮತ್ತು ಆಕೆಯ ಗೆಳತಿಯರು ಮಾತಾಡ್ಕೋತಾರೆ. ಅಂಡ್ ಎಂಜಾಯ್, ಅಂಡ್ ಅಲ್ಟಿಮೇಟ್ಲಿ ಅಲ್ಲಿ ಎಂಜಾಯ್ ಮಾಡಿರ್ತಾರೆ. ಸೊ ನಾಳೆ ನಾಡ್ದು ವೀಕೆಂಡ್ ಅನ್ನ ಹೇಗೆ ಸ್ಪೆಂಡ್ ಮಾಡೋಣ, ಏನೇನು ಯೋಚನೆ ಮಾಡೋಣ ಅಂತ. Then heading home alone after her shift, Roma was looking forward to having supper with. ಸೊ ಆಕೆ ಅಲ್ಲಿಂದ ಆಕೆ ಒಬ್ಬಳೆ ಮನೆಗೆ ಹೋಗ್ತಾ ಇದ್ಲು. ಓಕೆನಾ, ಶಿಫ್ಟ್ ಆದ್ಮೇಲೆ, ತನ್ನ ಕೆಲಸ ಆದ್ಮೇಲೆ, ಹೆಡ್ಡಿಂಗ್ ಮೀನ್ಸ್ ಗೋಯಿಂಗ್ ಟುವರ್ಡ್ಸ್ ಹೋಮ್, ಮನೆ ಕಡೆಗೆ ಹೋಗ್ತಾ ಇದ್ಲು ಅನ್ನೋದನ್ನ ಹೆಡ್ಡಿಂಗ್ ಹೋಮ್ ಅಂತ ಹೇಳ್ತೀವಿ. ಓಕೆ, ಆಫ್ಟರ್ ಹರ್ ಶಿಫ್ಟ್, ತನ್ನ ಕೆಲಸದ ಅವಧಿ ಮುಗಿಸಿ, ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪ್ಪರ್ ವಿತ್ ಹರ್ ಪ್ಯಾರೆಂಟ್ಸ್ ಅಂಡ್ ಬ್ರದರ್. ಸೊ ಆಕೆ ಇವತ್ತಿನ ಒಂದು ಸಪ್ಪರ್ ಅಂತಂದ್ರೆ, ಓಕೆ, ಡಿನ್ನರ್ ನ ಸಪ್ಪರ್ ಅಂತ ಕೂಡ ಕರಿತೀವಿ. ರಾತ್ರಿ ಊಟವನ್ನ ತನ್ನ ಪೇರೆಂಟ್ಸ್ ಮತ್ತು ಬ್ರದರ್, ಅಣ್ಣನ ಜೊತೆ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅಂಡ್ ಅ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಫಿಯಾನ್ಸಿ ವಿಜಯ್. ಅದೇ ರೀತಿ ತನ್ನ ನಿಶ್ಚಯವಾದ, ಫಿಯಾನ್ಸಿ ಅಂತಂದ್ರೆ ದ ಮ್ಯಾನ್ ದ್ಯಾಟ್ ವುಮೆನ್, ಯಾರ ಜೊತೆ ಆಕೆ ಮದುವೆ ಆಗ್ತಾ ಇದ್ಲೋ ಆ ಹುಡುಗನ ಜೊತೆ ಕೂಡ ಫೋನ್ ಅಲ್ಲಿ ಚಾಟ್, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು. ವಿ ಆಲ್ಸೋ ಪ್ಲಾನ್ ಅ ಲಾಟ್ ಆಫ್ ಥಿಂಗ್ಸ್, isn't it? Some of them happen, some of them of. ಅದೇ ತರ ಇಲ್ಲಿ ರೋಮಾಗೆ ಆಗಿದೆ. ಓಕೆ, ಸೊ ಶಿ ಆಲ್ಸೋ ಹ್ಯಾಡ್ with her fiancé Vijay in the phone. Everything was planned in her mind, but took place. ಆಕೆ ಇದೆಲ್ಲ ಅಂದ್ಕೊಂಡು ಹೋಗ್ತಾ ಇರುವಾಗ್ಲೇ ಟ್ರೈನ್ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಆಗತ್ತೆ. ಬಾಲೇಶ್ವರ್ ಮಿಶ್ರಾ, ಈಗ ಯು ಲರ್ನ್ ಸಮಥಿಂಗ್ ಅಬೌಟ್ ರೋಮಾ ತಲ್ರೇಜಾ, isn't it? ರೋಮಾ ಬಗ್ಗೆ ಕೆಲವೊಂದು
ಅಲ್ವಾ? ಸೊ ಅದೇ ರೀತಿ ಈಗ ಬಾಲೇಶ್ವರ್ ಮಿಶ್ರಾ ಯಾರು ಅನ್ನೋದನ್ನ ನೋಡೋಣ. ಬಾಲೇಶ್ವರ್ ಮಿಶ್ರಾ ಅಂಡ್ ಥಿನ್, ತುಂಬಾ ಎತ್ತರವಾದ ಮತ್ತು ಆ ಥಿನ್ ಆದ, ಅಂದ್ರೆ ತುಂಬಾ ಕಲು ದೇಹದ ಎತ್ತರವಾದ ವ್ಯಕ್ತಿ, ಒಬ್ಬ ಯುವಕ, ಯಂಗ್ಸ್ಟರ್ ಯುವಕ ಬಾಲೇಶ್ವರ್. He is from Mirzapur, UP. Is an unemployed high school dropout. He was an unemployed. ಆತ ಇನ್ನು ಕೆಲಸವನ್ನ ಹುಡುಕ್ತಾ ಇದ್ದಾನೆ, ನಿರುದ್ಯೋಗಿ, ಹೈಸ್ಕೂಲ್ ಡ್ರಾಪ್ ಔಟ್. ಓಕೆ, ಆತ ಹೈಸ್ಕೂಲ್ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಆತ ರೀಸೆಂಟ್ ಆಗಿ, ಇತ್ತೀಚೆಗೆ ಮುಂಬೈಗೆ ಬಂದಿದ್ದ ಕೆಲಸದ ಸಲುವಾಗಿ. He was living with his two older brothers. ಇಬ್ಬರು ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್. ಅಂತಂದ್ರೆ ಏನು ಮಕ್ಕಳೇ? ಜಾಬ್ ಹಂಟ್ ಅಂದ್ರೇನು? ಉದ್ಯೋಗದ ಬೇಟೆ ಅಂತ ಇಲ್ಲಿ ಶಬ್ದನ ಯೂಸ್ ಮಾಡಿದ್ದಾರೆ ಅಲ್ವಾ? ಓಕೆನಾ? ಸೊ ಆತ ಏನು ಹುಡುಕಾಟ ನಡೆಸ್ತಾ ಇದ್ದ ಉದ್ಯೋಗಕ್ಕೆ, ಅದು ಆತನಿಗೆ ಯಾವುದೇ ರೀತಿಯ ಫಲವನ್ನ ಇನ್ನೂ ಆತ ಹುಡುಕ್ತಾ ಇದ್ದಾನೆ, ಉದ್ಯೋಗ ಸಿಕ್ಕಿಲ್ಲ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ಅಲ್ವಾ, ಹಿ ಈಸ್ ಅನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್. ಆತ ಮಾಡ್ತಾ ಇದ್ದ ಉದ್ಯೋಗ ಹುಡುಕೋದಿಕ್ಕೆ ಅದು ಆತನಿಗೆ ಸಿಕ್ಕಿಲ್ಲ ಅಂತ ಅರ್ಥ. ಓಕೆ, he was treading water. ನೋಡಿ ಇಲ್ಲಿ ಫ್ರೇಸಸ್ ನ ಯಾವ ತರ ಯೂಸ್ ಮಾಡಿದ್ದಾರೆ ಅಲ್ವಾ? ಟ್ರೆಡಿಂಗ್ ವಾಟರ್ ಮೀನ್ಸ್ ಮೇಕ್, ಯಾವುದೇ ಪ್ರಗತಿ ಇಲ್ಲ, ಇದ್ದ ಸ್ಥಿತಿಯಲ್ಲೇ ಇತ್ತು, ಅಂದ್ರೆ ಆತನ ಪರಿಸ್ಥಿತಿ ಹಾಗೆ ಇತ್ತು. ನೌ ಹಿ ವಾಸ್ ಟ್ರೆಡಿಂಗ್ ವಾಟರ್. ಅದೇ he had resigned himself to the fact that he was running out of options. ಕೋದನ್ನ ಬಿಟ್ಟು he was running out of options. ಆತನಿಗೆ ಬೇರೆ ಯಾವ, ಓಕೆನಾ? he was running out of ಪರಿಸ್ಥಿತಿಯಲ್ಲಿ ಯಾವುದೇ ಸುಧಾರಣೆ ಇರಲಿಲ್ಲ. ಓಕೆ, ಸುಧಾರಣೆ ಇರಲಿಲ್ಲ, ಇಂಪ್ರೂವ್ಮೆಂಟ್ ಇರಲಿಲ್ಲ. He had spent his day with a friend. ಆ ದಿನ ಯಾವಾಗ? ಇದು ಡಿಸೆಂಬರ್ 10. ತನ್ನ ಫ್ರೆಂಡ್ ಜೊತೆಗೆ ಒಂದು ದಿನವನ್ನ ಕಳೆದು, ಗ್ರಾಬ್ ಲಂಚ್ ಅಂತಂದ್ರೆ ಇಟ್ ಡಸಂಟ್ ಮೀನ್ ದಟ್ ಹಿ ಕಾಟ್ ಲಂಚ್ ಅಂತ ಲಂಚ್ ಅಂತ ಅನ್ಕೋಬಹುದು. ಹಿ ಹ್ಯಾಡ್ ಲಂಚ್ ಅಂಡ್ ವಾಚ್ಡ್ ಅ ಮೂವಿ. ಸೊ ಅದೇ ರೀತಿ ಊಟ ಮುಗಿಸಿ ಒಂದು ಮೂವಿಯನ್ನ ನೋಡ್ಕೊಂಡು ಬೋರ್ಡೆಡ್ ದ ಟ್ರೈನ್ ಹೋಮ್. ಸೊ ಆ ದಿನ ಆತ ಮೂವಿ ನೋಡ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕು ಅಂತ ಇದ್ದಾನೆ. ಬೋರ್ಡೆಡ್ ಮೀನ್ಸ್ ಟ್ರೈನ್ ಅನ್ನ ಹತ್ತು. ಓಕೆ, ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ತನ್ನ ಫ್ಯೂಚರ್, ಈಗ ಪರಿಸ್ಥಿತಿ ಏನಾಗಿದೆ ಮಕ್ಕಳೇ? ಸೊ ಆತ ನಿರುದ್ಯೋಗಿ, ಕೆಲಸ ಹುಡುಕ್ಬೇಕು, ತನ್ನ ಪರಿಸ್ಥಿತಿಯಲ್ಲಿ ಯಾವುದೇ ಅಲ್ವಾ? ಸೊ he was thinking about his future, but at present in this time he has, ಆತ ಏನ್ ಥಿಂಕ್ ಮಾಡ್ಬೇಕು ಇವಾಗ? ಥಿಂಕ್ ಆಫ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್. ಆ ಅಪರಿಚಿತ ವ್ಯಕ್ತಿಯ ಒಂದು ಜೀವವನ್ನ ಹೇಗೆ ಉಳಿಸಬೇಕು ಅನ್ನೋದನ್ನ ಮಾತ್ರ ಈಗ ಆತ ಯೋಚನೆ ಮಾಡೋದಿಕ್ಕೆ ಸಾಧ್ಯ ಅಂತ ಒಂದು
thinking about his future now. He could think only saving stranger's life. Okay, ಸ್ಟ್ರೇಂಜರ್ ಅಂತಂದ್ರೆ ಯಾರು? ಅಪರಿಚಿತೆ. ಇಲ್ಲಿ ರೋಮ ಆತನಿಗೆ ಅಪರಿಚಿತೆ ಅಲ್ವಾ. ಸೊ ಅಪರಿಚಿತೆಯ ಜೀವವನ್ನ ಹೇಗೆ ಉಳಿಸ್ಬೇಕು ಅನ್ನೋದರ ಬಗ್ಗೆನೇ ಆತ ಈಗ ಯೋಚನೆ ಮಾಡಬೇಕಾಗಿದೆ. ಅದನ್ನೇ ಆತ ಈಗ ಯೋಚನೆ ಮಾಡ್ತಾ ಇದ್ದಾನೆ. ಓಕೆ, now how did he save the life of ರೋಮಾ? motorist drove by. ಇವಾಗ ವಾಸ್ತವಕ್ಕೆ ಬರ್ತಾ ಇದೆ ಸ್ಟೋರಿ. ಓಕೆ, ಸೊ ದ ಫ್ಯಾಕ್ಟ್ ವಾಟ್ ಹ್ಯಾಸ್ ಹ್ಯಾಪನಿಂಗ್, ವಾಟ್ motorist drove by. ಅಲ್ಲಿ ಆತ ರಸ್ತೆಯಲ್ಲಿ ನಿಂತಿದ್ದಾನೆ. he is standing on the road carrying Roma in his to stop vehicles, but nobody stopped. innumerable ಅಂತಂದ್ರೆ ಏನು ಮಕ್ಕಳೇ? ಅಸಂಖ್ಯಾತ ವಾಹನ ಸವಾರರು ಅಲ್ಲಿಂದ ಹೋಗ್ತಾ ಇದ್ದಾರೆ. ಬಟ್ ನೋಬಡಿ ಸ್ಟಾಪ್ಡ್. ಸಮ್ ಇವನ್ ಸ್ಲೋಯಿಂಗ್ ಡೌನ್. ಕೆಲವೊಬ್ರು ನಿಧಾನ ಮಾಡಿದ್ರು. ಟು ಸಿ ದ ಯಂಗ್ ಮ್ಯಾನ್ ಸ್ಟ್ರಗ್ಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕಪ್. ಆ ತರ ವ್ಯಕ್ತಿಯನ್ನ, ವುಮೆನ್ ಅನ್ನ, ಮಹಿಳೆಯನ್ನ ಕಾಪಾಡೋದಿಕ್ಕೆ ಹೋರಾಡ್ತಾ ಇದ್ದಾನೆ. ಸ್ಟ್ರಗಲ್ ಅಂತಂದ್ರೆ ವೆಹಿಕಲ್ ಅನ್ನ ಸ್ಲೋ ಮಾಡಿದ್ರು. ಆದ್ರೆ ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್, ಯಾರು ನಿಲ್ಸಕ್ ಹೋಗಿಲ್ಲ. ಓಕೆ, ನೋ ಬಡಿ ಸ್ಟಾಪ್ಡ್. ಅಷ್ಟರಲ್ಲಿ ಆತನಿಗೆ ಎಲ್ಲ ಹೋಪ್ ಅನ್ನ ಆತ ಕಳ್ಕೊಂಡಿದ್ದ. begun to lose hope, a tempo truck pulled over and its driver, a middle-aged man, ಒಬ್ಬ ಟೆಂಪೋ ಟ್ರಕ್ ಡ್ರೈವರ್ ಏನ್ ಮಾಡ್ತಾನೆ? he stopped his vehicle. okay, by seeing Roma in his arms. ಅದನ್ನ ನೋಡಿ ಆತ ಏನ್ ಮಾಡ್ತಾನೆ? ತನ್ನ ಟ್ರಕ್ ಅನ್ನ ನಿಲ್ಲಿಸ್ತಾನೆ, ಹೆಲ್ಪ್ ಮಾಡೋದಿಕ್ಕೆ. ಓಕೆ, he was ಮ್ಯಾನ್, ಮಧ್ಯ ವಯಸ್ಕ ವ್ಯಕ್ತಿ ಆಗಿದ್ದಾನೆ ಆತ. ಓಕೆನಾ, ಒಂದು 50 ವರ್ಷ ವಯಸ್ಸಿನ ವ್ಯಕ್ತಿ ಇದ್ದ. ಸೊ ಆತ ಟ್ರಕ್ ಇಂದ ಇಳಿದು ಬರ್ತಾನೆ. ಓಕೆ, ಪ್ಲೀಡ್ ಮೀನ್ಸ್ ಬೇಡಿಕೊಳ್ಳುವುದು. ಓಕೆನಾ, ಬಾಲೇಶ್ವರ್ ಪ್ಲೀಡೆಡ್ ಅಂಡ್ ದ ಮ್ಯಾನ್ ಬ್ಯಾಕ್ ಆಫ್ ಹಿಸ್ ಟ್ರಕ್. ಲೇ ಅಂದ್ರೆ ಮಲಗಿಸು. ರೋಮಾಳ ಯಾರು? ಡ್ರೈವರ್, ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಮಾಡ್ತಾನೆ. he helped Baleshwar to lay Roma in the back side of what had happened when a traffic policeman arrived. ಸೊ ಬಾಲೇಶ್ವರ್ ಇವಾಗ ಏನಾಗಿದೆ ಅನ್ನೋದನ್ನ ಹೇಳ್ಬೇಕು ಅಲ್ವಾ. ಸೊ he has to explain what had happened to her. so he was explaining truck driver about the incident ಅನ್ನ ಆತ ಎಕ್ಸ್ಪ್ಲೇನ್. ಅಷ್ಟರಲ್ಲಿ a traffic policeman arrived. ಬರ್ತಾರೆ. ಟೇಕ್ ದ ಗರ್ಲ್ ಟು ಐರೋಳಿ. ಆತ ಏನಂತ ಸಜೆಸ್ಟ್ ಮಾಡ್ತಾರೆ ಟ್ರಾಫಿಕ್ ಪೊಲೀಸ್? ಟೇಕ್ ದ ಗರ್ಲ್ ಟು ಐರೋಳಿ. ನೋಡಿ, ಈ ಒಂದು ವಾಕ್ಯವನ್ನ ನಿಮ್ಗೆ ಎಕ್ಸ್ಟ್ರಾಕ್ಟ್ ಗೆ ಕೇಳಿದ್ರು ಕೇಳ್ಬೋದು. ಓಕೆ ನಮ್ಮ ಮಕ್ಕಳೇ, ಸೊ ಇಟ್ ಈಸ್ ಡೈಲಾಗ್ ಅಲ್ವಾ. ಸೊ this traffic police to whom? To Baleshwar. Okay. Who is the girl? The ಸಜೆಸ್ಟ್ ಅಂತಂದ್ರೆ ಸಲಹೆ, ಕಾಪ್ ಅಂತಂದ್ರೆ ಪೊಲೀಸ್. ಓಕೆ, ಸೊ ಅವರು ಏನಂತ ಸಲಹೆ ಕೊಡ್ತಾರೆ? ಐರೋಳಿಗೆ ಕರ್ಕೊಂಡೋಗಿ. ದೇರ್ ಈಸ್ ಅ ಹಾಸ್ಪಿಟಲ್ ದೇರ್. ಅಲ್ಲಿ ಒಂದು ಹಾಸ್ಪಿಟಲ್ ಇದೆ ಅಂತ ಸಲಹೆ. ಬಟ್ ನಿರಾಕರಿಸ್ತಾನೆ. ಯಾಕೆ ನಿರಾಕರಿಸ್ತಾನೆ ಮಕ್ಕಳೇ? ಯಾಕೆ ಅಂತಂದ್ರೆ ಐರೋಲಿ ವಾಸ್ ಅಟ್ ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ. ಎಷ್ಟು ಕಿಲೋಮೀಟರ್ ದೂರ ಇತ್ತು? 10 ಕಿಲೋಮೀಟರ್ಸ್. ಓಕೆ, 10 ಕಿಲೋಮೀಟರ್ಸ್ ಹೋಗ್ಬೇಕು ಅಂತಂದ್ರೆ 10 to 15 minutes ಇಟ್ ವಿಲ್ ಟೇಕ್ ಅಲ್ವಾ. ಆದರೆ
her condition was not good. So ಆಗ್ಲೇ ಹೇಳ್ತಾರೆ, she was bleeding because of deep wound in her back side of the ಹೆಡ್ ಅಲ್ವಾ. ಸೊ ತಲೆ ಹಿಂದ್ಗಡೆ ಬಿಹೈಂಡ್ ದ ಹೆಡ್ ತುಂಬಾ ಆಳವಾದ ಗಾಯವಾಗಿರುತ್ತೆ, ಅಲ್ಲಿಂದ ರಕ್ತ ಸುರಿಯುತ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಆತ ಅಷ್ಟು ದೂರ ಕರ್ಕೊಂಡು ಹೋಗೋದಿಕ್ಕೆ ಒಪ್ಪೋದಿಲ್ಲ. ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಸೆಡ್ ಬಾಲೇಶ್ವರ್. ಬಾಲೇಶ್ವರ್ ಏನ್ ಹೇಳ್ತಾನೆ, ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್, ಒಂದು ಜಾಗ ಗೊತ್ತು ಅಂತ ಹೇಳ್ತಾನೆ. 10 minutes later they arrived at a small hospital. ಅಲ್ಲಿ 10 ನಿಮಿಷದ ನಂತರ ಅವರು ಒಂದು ಚಿಕ್ಕದಾದ ಹಾಸ್ಪಿಟಲ್ಗೆ ಬರ್ತಾರೆ. ವೇರ್ ನರ್ಸಸ್ ಹೆಲ್ಪ್ ಟೇಕ್ ದ ಯಂಗ್ ವುಮೆನ್ ಇನ್. ಯಾರನ್ನ? ರೋಮಾಳನ್ನ ಒಳಗೆ ಕರ್ಕೊಳ್ಳೋದಿಕ್ಕೆ ನರ್ಸಸ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಓಕೆ, ಬಟ್ ಆಸ್ ಅದು ತುಂಬಾ ಸ್ಮಾಲ್ ಹಾಸ್ಪಿಟಲ್ ಅಂತ ಇಲ್ಲೇ ಹೇಳಿದ್ದಾರೆ, ಚಿಕ್ಕದಾದ ಆಸ್ಪತ್ರೆ ಅಂತಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ದೇರ್ ವಿಲ್ ನಾಟ್ ಬಿ ಎನಿ ಫೆಸಿಲಿಟಿ, ಎಮರ್ಜೆನ್ಸಿ ಫೆಸಿಲಿಟಿ ಇರೋದಿಲ್ಲ ಅಲ್ವಾ ಮಕ್ಕಳೇ. ಸೊ ಹಾಗೆ ಆಯ್ತು ಇಲ್ಲಿ. ಆಸ್ ದ ಫೆಸಿಲಿಟಿ ಲ್ಯಾಕ್ ಅಂತಂದ್ರೆ ಕೊರತೆ, ಸೌಲಭ್ಯದ ಕೊರತೆ ಇದ್ದಿದ್ದರಿಂದ, ಸೌಲಭ್ಯ ಫೆಸಿಲಿಟಿ ಅಂತಂದ್ರೇನು? ಅಗತ್ಯವಾದ ವೈದ್ಯಕೀಯ ಸೌಲಭ್ಯ ಇದ್ದಿದ್ರಿಂದ. ಪರ್ಸನಲ್ ಅಂತಂದ್ರೆ ಸಿಬ್ಬಂದಿ ಕೂಡ ಅಲ್ಲಿ ಯಾರು ಇರ್ಲಿಲ್ಲ. ಓಕೆ, ಅಂಡ್ ಇಕ್ವಿಪ್ಮೆಂಟ್, ಅದೇ ರೀತಿ ಬೇಕಾದ ಸಲಕರಣೆಗಳು. ಇಕ್ವಿಪ್ಮೆಂಟ್ ಅಂತಂದ್ರೇನು? ಸಲಕರಣೆಗಳು, ಇಂಜೆಕ್ಷನ್ ಇರ್ಬೋದು ಅಥವಾ ಬೇರೆ ಯಾವ್ದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಅಲ್ವಾ. ಸೊ ಅದು ಯಾವ ಸಲಕರಣೆಗಳು ಇಲ್ಲದೆ ಇದ್ದಿದ್ರಿಂದ, ಅಂಡ್ ದ ಆನ್ ಡ್ಯೂಟಿ ಫಿಸಿಷಿಯನ್, ಡ್ಯೂಟಿ ಡಾಕ್ಟರ್, ಫಿಸಿಷಿಯನ್ ಮೀನ್ಸ್ ಡಾಕ್ಟರ್. ಓಕೆ, ಸೊ ಆನ್ ಡ್ಯೂಟಿ ಕರ್ತವ್ಯ ನಿರತ ಡಾಕ್ಟರ್ ಕೂಡ ವಾಸ್ ನಾಟ್ ಏಬಲ್ ಟು ಡೂ ಮೋರ್ ದ್ಯಾನ್ ಗಿವ್ ಬೇಸಿಕ್ ಫಸ್ಟ್ ಏಡ್. ಒಂದು ಪ್ರಥಮ ಮಾಡೋದನ್ನ ಬಿಟ್ಟು ಅವರು ಬೇರೆ ಏನು ಮಾಡೋದಿಕ್ಕೆ ಸಾಧ್ಯವಾಗದಿಲ್ಲ. ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಅಂದ್ರೆ ಏನಾದ್ರೂ ಕ್ರೀಮ್ ಹಚ್ಬೋದು, ಬ್ಯಾಂಡೇಡ್ ಮಾಡ್ಬೋದು ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನು ಮಾಡೋದಿಕ್ಕೆ, ಟ್ರೀಟ್ಮೆಂಟ್ ಕೊಡೋದಿಕ್ಕೆ ಅವರ ಸೌಲಭ್ಯ ಇರೋದಿಲ್ಲ. ಓಕೆ, he advised that she be moved to a nearby hospital. ಅಡ್ವೈಸ್ ಮಾಡ್ತಾರೆ, ಹತ್ತಿರದಲ್ಲಿರುವಂತಹ ಬೇರೆ ಯಾವುದಾದ್ರೂ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅನ್ನುವಂತಹ ಸಲಹೆಯನ್ನ ಆ ಹಾಸ್ಪಿಟಲ್ ಅವರೇ ಕೊಡ್ತಾರೆ. ಓಕೆ, ಸೊ ಈಗ ಮತ್ತೆ ಏನ್ ಮಾಡ್ಬೇಕು ಮಕ್ಕಳೇ? ನಾವು ಅಗೇನ್ ದೇ ಹ್ಯಾವ್ ಟು ಟೇಕ್ ರೋಮಾ ಟು ಎನಿ ಅದರ್ ಹಾಸ್ಪಿಟಲ್. ರೋಮಾಳನ್ನ ಬೇರೆ ಹಾಸ್ಪಿಟಲ್ಗೆ ಅವರು ಕರ್ಕೊಂಡು ಹೋಗ್ಬೇಕು ಅಲ್ವಾ. Baleshwar and the driver had no choice but to move. ಸೊ ಅವರಿಗೆ ಬೇರೆ ಯಾವುದೇ ಆಯ್ಕೆಗಳಿಲ್ಲದೆ ಆಕೆಯನ್ನ ಮತ್ತೆ ಟ್ರಕ್ಗೆ ಸೇರಿಸಿ ಮಲಗಿಸಿ. ಓಕೆ, when the vehicle lurched forward, ಮುಂದೆ ಹೋಗು. ರೋಮಾ ಸ್ಟರ್ಡ್ ಅಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್. ರೋಮಾ ನೋಡ್ತಾಳೆ, ಆಕೆಯ ಅರ್ಧ ಓಪನ್ ಆಗಿರ್ತವೆ. ಫ್ಲಟರ್ಡ್ ಓಪನ್ ಮೀನ್ಸ್ ಹಾಫ್ ಓಪನ್. ಓಕೆ, ಸೊ ಅರ್ಧಂಬರ್ಧ ತೆರೆದ ಕಣ್ಣಿನಿಂದ ಆಕೆ ನೋಡ್ತಾಳೆ. ಸ್ಟರ್ಡ್ ಮೀನ್ಸ್ ನೋಡ್ತಾಳೆ. ಸೊ ಕಣ್ಣು ತೆರೆದು ಆಕೆ ನೋಡಿದ್ದೇನೇನು ಬಾಲೇಶ್ವರ್ಗೆ ಈಗ ಗೊತ್ತಾಗತ್ತೆ, ಆಕೆಗೆ ಇದೆ, ಪ್ರಜ್ಞೆ ಬರ್ತಾ ಇದೆ ಅನ್ನೋದು. ಸೊ ಹಿ ಟ್ರೈಡ್ ಟು ಕಲೆಕ್ಟ್ ಇನ್ಫಾರ್ಮೇಶನ್ ಫ್ರಮ್ ಹರ್. ವಾಟ್ಸ್ ಯುವರ್ ನೇಮ್ ಆಸ್ ಬಾಲೆ. ಹೇಳ್ತಾನೆ ಇಲ್ಲಿ, ನಿನ್ನ ಹೆಸರೇನು ಅಂತ. ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಸೈಡ್ ಆಫ್ ದ ಟ್ರಕ್. ಸೊ ಆಕೆಯ ಜೊತೆಗೆ ಒಬ್ನೇ ಅಲ್ವಾ. ಸೊ ಅದಕ್ಕೆ ಆತ ಕೇಳ್ತಾನೆ, ವಾಟ್ಸ್ ಯುವರ್ ನೇಮ್ ಅಂತ, ನಿನ್ನ ಹೆಸರೇನು. Roma, she managed to grind out. Grind out means say something with some effort. ರೋಮಾ, ಬರೀ ರೋಮಾ ಅಂತ ಅಷ್ಟೇ ಹೇಳ್ತಾಳೆ, ತುಂಬಾ ಪ್ರಯತ್ನ ಪಟ್ಟು ಹೇಳ್ತಾಳೆ. ಬಿಕಾಸ್ ಶಿ ವಾಸ್ ನಾಟ್ ಏಬಲ್ ಟು ಸ್ಪೀಕ್, ಶಿ ವಾಸ್ ಅನ್ಕಾನ್ಶಿಯಸ್ ಅಲ್ವಾ. ಆಸ್ಟ್ ಕ್ವಿಕ್ಲಿ, ತುಂಬಾ ವೇಗವಾಗಿ ತಕ್ಷಣ ಕೇಳ್ತಾನೆ, ಹೂಮ್ ಕ್ಯಾನ್ ಐ ಕಾಲ್, ಯಾರನ್ನ ಕರೀಲಿ ಅಂತ ಕೇಳ್ತಾನೆ. ಫಿಯರಿಂಗ್
ಒನ್ಸ್ ಮೋರ್. ಯಾಕೆ ಅಷ್ಟು ಬೇಗ ಬೇಗ ಕೇಳ್ತಾ ಇದ್ದಾನೆ ಅಂದ್ರೆ ಆತನಿಗೆ ಭಯ ಇದೆ. ಅಷ್ಟು ಅಂದ್ರೆ ಬೇಸಿಕ್ ಯಾರಾದ್ರೂ ಜೊತೆಲಿ ಇರ್ಬೇಕು ಅಲ್ವಾ ಮಕ್ಳೇ, ಸಂಬಡಿ ಶುಡ್ ಬಿ ದೇರ್ ಫ್ರಮ್ ದ ಫ್ಯಾಮಿಲಿ ಇನ್ ಸಚ್ ಸಿಚುಯೇಷನ್ಸ್. ಓಕೆ, ಸೊ ಹಿ ಟ್ರೈಡ್ ಟು ಕಲೆಕ್ಟ್ ಆಸ್ ಮಚ್ ಇನ್ಫಾರ್ಮೇಶನ್ ಆಸ್ ಪಾಸಿಬಲ್ ಫ್ರಮ್ ಹರ್. ಓಕೆ, ಫಿಯರ್ ಕಾಲ್, ಮತ್ತೆ ಪ್ರಜ್ಞೆ ತಪ್ಪಬಹುದು ಅನ್ನೋ ಭಯದಲ್ಲಿ ಕೇಳ್ತಾ ಇದ್ದಾನೆ. ಹುಮ್ ಕ್ಯಾನ್ ಐ ಕಾಲ್, ಯಾರಿಗೆ ಕಾಲ್ ಮಾಡ್ಲಿ? ಮೈ ಬ್ರದರ್ ದಿನೇಶ್, ಶಿ ಸೆಡ್, ನನ್ನ ಅಣ್ಣ ದಿನೇಶ್ ಅಂತ ಹೇಳ್ತಾಳೆ. ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್, ನಿಧಾನವಾಗಿ ಆಕೆ ಆತನಿಗೆ ತನ್ನ ಅಣ್ಣನ ಮೊಬೈಲ್ ನಂಬರ್ ಮೆಮೊರೈಸ್ಡ್ ಇಟ್, ಆತ ಅದನ್ನ ನೆನ್ಪಿಟ್ಕೋತಾನೆ. ಅಂಡ್ ವಾಚ್ಡ್ ಆಸ್ ರೋಮಾಸ್ ಐ ಸೂನ್ ಲಾಸ್ಟ್ ಫೋಕಸ್ ಅಂಡ್ ರೋಲ್ಡ್ ಬ್ಯಾಕ್ ಇನ್ ಟು ದ ಡಾರ್ಕ್ನೆಸ್. ರೋಲ್ ಬ್ಯಾಕ್ ಅಂತಂದ್ರೆ ಈಗ ಕಣ್ಣನ್ನ ಆಕೆ ತಿರುಗಿ more with great difficulties she gave her brother's mobile number to Baleshwar. Okay, Baleshwar tried to memorize it. ನೋಡಿ, ಬ್ಲಾಕ್ ಔಟ್ ಅಂತಂದ್ರೆ ಏನು? ಪ್ರಜ್ಞೆ ತಪ್ಪುವುದು. ಎಲ್ಲಿದೆ ಬ್ಲಾಕ್ ಔಟ್? ಪ್ರಜ್ಞೆ ತಪ್ಪು, ಅನ್ಕಾನ್ಶಿಯಸ್, ಬ್ಲಾಕ್ ಔಟ್ ಎರಡು ಒಂದೇ. ಓಕೆನಾ ಮಕ್ಳೇ? ಸೊ ಅಗೇನ್ ಶಿ ವೆಂಟ್ ಇನ್ ಟು ಅನ್ಕಾನ್ಶಿಯಸ್ನೆಸ್. ತಪ್ಪು ಬಿಡ್ತಾಳೆ. ಅಷ್ಟರಲ್ಲಿ ಆತ ನೆನ್ಪಿಟ್ಕೊಂಡಿದ್ದಾನೆ ಅಲ್ವಾ. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್, ನಿಮ್ಮ ಮೊಬೈಲ್ ನ ಒಂದ್ಸಲ ತಗೋಬಹುದಾ? ಬಾರೋ ಅಂತಂದ್ರೆ ಆಕ್ಚುಲಿ ಸಾಲ, ಬಟ್ ಬಾರೋ ಅಂತಂದ್ರೇನು ಒಂದ್ಸಲ ತಗೋಬಹುದಾ ಅಂತ ಕೇಳ್ತಾರೆ. ಬಾಲೇಶ್ವರ್ ಆಸ್ಕ್ಡ್ ಅಂಡ್ ದ ಡ್ರೈವರ್ ಪಾಸ್ಡ್ ಹಿಮ್ ಹಿಸ್ ಫೋನ್. ಡ್ರೈವರ್ ತನ್ನ ಫೋನ್ ಕೊಡು. Dinesh Talreja was wrapping up his day at his marketing job at a retail outlet in Ulhasnagar. Okay, Dinesh Talreja. Who is Dinesh Talreja? He was wrapping up his business, finishing his duties. Okay, so wrap up means closing or finishing. Okay, so he was going to his home from a retail outlet. A retail outlet ಅಂಗಡಿಯಿಂದ ಆತ ಹೋಗ್ತಾ ಇದ್ದಾನೆ. ಔಟ್ಲೆಟ್ ಮೀನ್ಸ್ ಶಾಪ್, ಅಂಗಡಿ. ಓಕೆ, ಸೊ ಅಲ್ಲಿಂದ ಕೆಲಸ ಮುಗಿಸಿ ಆತ ಹೋಗ್ತಾ ಇದ್ದಾನೆ. ಎಲ್ಲಿತ್ತು ಅಂಗಡಿ? ಉಲ್ಲಾಸ್ ನಗರ್. ಹಿಸ್ ಫೋನ್ ರ್ಯಾಂಗ್ ಫ್ರಮ್ ಅ ನಂಬರ್ ಹಿ ಡಿಡ್ ನಾಟ್ ರೆಕಗ್ನೈಸ್. ಫೋನು, ಸೊ ಅನ್ನೋನ್ ನಂಬರ್ ಇಂದ, ಒಂದು ಗೊತ್ತಿಲ್ಲದೆ ಇರುವಂತಹ ನಂಬರ್ ಇಂದ ಆತನಿಗೆ ಕಾಲ್ ಬರುತ್ತೆ. ಸೊ ಆ ಕಾಲ್ ಆತ ರಿಸೀವ್ ಮಾಡ್ತಾನೆ. ದಿನೇಶ್ ಭಾಯ್, ಅ ಯಂಗ್ ವಾಯ್ಸ್ ಆಸ್ಟ್. ತುಂಬಾ ಯಂಗ್ ವಾಯ್ಸ್. ಹೂಸ್ ವಾಯ್ಸ್ ವಾಸ್ ದಟ್? ಬಾಲೇಶ್ವರ್ಸ್ ವಾಯ್ಸ್. ಓಕೆ, ದಿನೇಶ್ ಭಾಯ್ಯ ಅಂತ ಆತ ಕೇಳ್ತಾ ಇದ್ದಾನೆ. Your sister Roma has fallen off a train and we are taking her to Divine Hospital in Ghansoli. So ನಿಮ್ಮ ತಂಗಿ ರೋಮಾ ಒಂದು ಚಲಿಸುತ್ತಿರುವ ಟ್ರೈನ್ ಇಂದ ಬಿದ್ದು ಬಿಟ್ಟಿದ್ದಾಳೆ. ನಾವು ಆಕೆಯನ್ನ ಡಿವೈನ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾ ಇದೀವಿ. ವಿ ಆರ್ ಟೇಕಿಂಗ್ ಹರ್ ಅಂತಂದ್ರೆ ಏನು ಮಕ್ಳೇ? ಆಕೆಯನ್ನ ಕರೆದುಕೊಂಡು ಹೋಗ್ತಾ ಇದೀವಿ. ಎಲ್ಲಿಗೆ? ಡಿವೈನ್ ಹಾಸ್ಪಿಟಲ್ ಘನ್ಸೋಳಿಗೆ ಅಂತ ಆತ ಹೇಳ್ತಾನೆ. I'm on my way, said Dinesh, rushing towards his motorcycle. ತುಂಬಾ ಬೇಗ ಮೋಟರ್ ಸೈಕಲ್ ತನ್ನ ಗಾಡಿ ಹತ್ತ ಹೋಗ್ತಾ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಓಕೆ, ಸೊ ರೋಮಾ ಅರೈವ್ಡ್. ಈಗ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಮಕ್ಕಳೇ ರೋಮಾಳನ್ನ? ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ. Roma arrived at Divine Multi-Specialty Hospital and Research Center minutes later. So ಕೆಲವು ನಿಮಿಷಗಳಲ್ಲಿ ಆಕೆ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಆಕೆಯನ್ನ ಟ್ರೀಟ್ ಮಾಡ್ತಾ ಇದ್ದ ಡಾಕ್ಟರ್ ಅನಿಲ್ ಅಗರ್ವಾಲ್, ಹೂ ವಾಸ್ ಟ್ರೀಟಿಂಗ್ ರೋಮಾ. ಓಕೆ, ದ ಮೆಡಿಕಲ್ ಡೈರೆಕ್ಟರ್ ದೇರ್. ಅಲ್ಲಿಯ ವೈದ್ಯಕೀಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದರು. ವೈದ್ಯಕೀಯ ನಿರ್ದೇಶಕರು, ಮೆಡಿಕಲ್ ಡೈರೆಕ್ಟರ್ ಅಂತಂದ್ರೆ.
ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್, ತುಂಬಾ ಆಕೆಗೆ ಆಳವಾದ ಗಾಯ ಆಗಿದ್ದನ್ನ ನೋಡಿ ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ ಟು ದ ICU. ತುಂಬಾ ಇಮಿಡಿಯೇಟ್ಲಿ ಅಂದ್ರೆ ತಕ್ಷಣ ಆಕೆಯನ್ನ ICUಗೆ ಅಡ್ಮಿಟ್ ಮಾಡ್ಕೋತಾರೆ. ತುರ್ತು ICU ಅಂತಂದ್ರೆ ಚಿಕಿತ್ಸಾ ವಿಭಾಗ, ಓಕೆನಾ, ತೀವ್ರ ನಿಗಾ ಘಟಕ ICU ಅಂತಂದ್ರೆ ಅಲ್ಲಿ ಆಕೆಯನ್ನ ಅಡ್ಮಿಟ್ ಮಾಡ್ಕೋತಾರೆ. ವಿದೌಟ್ ಎನಿ ಪೇಪರ್ ವರ್ಕ್, ಯಾವುದೇ ದಾಖಲಾತಿಗಳಿಲ್ಲದೆ, ಯಾವುದೇ ಒಂದು ಡಾಕ್ಯುಮೆಂಟೇಶನ್ ಇಲ್ದೇನೆ ಆಕೆನ ಇಮ್ಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡ್ಕೋತಾರೆ ಹಾಸ್ಪಿಟಲ್ಗೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ದ ಎಮರ್ಜೆನ್ಸಿ ಆಫ್ ದ ಕೇಸ್, ಆ ಕೇಸ್ನ ಒಂದು ಎಮರ್ಜೆನ್ಸಿಯನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಿಳ್ಕೊಂಡು ಆಕೆಗೆ ಯಾವುದೇ ರೀತಿಯ ಒಂದು ಪೇಪರ್ ವರ್ಕ್ ಅಥವಾ ಡಾಕ್ಯುಮೆಂಟೇಶನ್ ಇಲ್ದೇನೆ ಆಕೆನ ಅಡ್ಮಿಟ್ ಮಾಡ್ಕೋತಾರೆ. ಓಕೆ, he asked Baleshwar to hang around until Roma's family arrived. So hang around means to wait. ಓಕೆ, ಸೊ ಕಾಯುವುದು. ಓಕೆನಾ, ವೇಟ್ ಮಾಡೋದು ಅಂತಂದ್ರೇನು, ಕಾಯುವುದು. ಸೊ ರೋಮಾಳ ಫ್ಯಾಮಿಲಿಯಿಂದ ಯಾರಾದ್ರೂ ಬರೋವರೆಗೂ ವೇಟ್ ಮಾಡೋದಿಕ್ಕೆ ಹೇಳ್ತಾರೆ. ಬಿಕಾಸ್ ಅಲ್ಲಿ ಬಂದಿದ್ದಂತಹ ಟೆಂಪೋ ಟ್ರಕ್ ಡ್ರೈವರ್ ಅವರು ಕೂಡ ಹೊರಟೋಗ್ಬಿಟ್ಟಿರ್ತಾರೆ ಅಲ್ವಾ. ಸೊ ದಟ್ ವಾಸ್ ವೆನ್ ದೇ ನೋಟಿಸ್ ದಟ್ ದ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್, ತಾನೇನೇನ್ ಮಾಡ್ಬೋದಿತ್ತೋ ಎಲ್ಲಾನ ಮಾಡಿದ್ಮೇಲೆ ಡ್ರೈವರ್ ಅಲ್ಲಿಂದ ಸ್ಲಿಪ್ಡ್ ಅವೇ ಮೀನ್ಸ್ ಅಲ್ಲಿಂದ ಹೊರಟು ಹೋಗು. ಓಕೆ, ಸ್ಲಿಪ್ಡ್ ಅವೇ ಮೀನ್ಸ್ ಹೊರಟು ಹೋಗು, ಅಲ್ಲಿಂದ ಅವರು ಹೊರಟು ಹೋಗಿದ್ದರು. ಸೊ ಯಾರು ಇಲ್ಲ ಅಂತಂದ್ರೆ ಪೇಷಂಟ್ ನ ಅಡ್ಮಿಟ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಲ್ವಾ ಮಕ್ಕಳೇ. ಸೊ ಎನಿ ಪರ್ಸನ್ ಶುಡ್ ಬಿ ದೇರ್ ವಿತ್ ದ ಪೇಷಂಟ್. ಓಕೆ, ಸೊ ಅದಕ್ಕೋಸ್ಕರ ಅಂಟಿಲ್ ರೋಮಾಸ್ ಫ್ಯಾಮಿಲಿ ಮೆಂಬರ್ ಅರೈವ್ಸ್ he should wait there with Roma. Okay, ಐ ಕುಡ್ ನಾಟ್ ಥ್ಯಾಂಕ್ ಹಿಮ್, ನಾನು ಆತನಿಗೆ ಧನ್ಯವಾದನೆ ಹೇಳೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಇಲ್ಲಿ ಪರಿತಪಿಸ್ತಾ ಇರೋದು ಯಾರು, ಬಾಲೇಶ್ವರ್ ಥಾಟ್ ದಟ್ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್, ನಾನು ಆತನಿಗೆ ಧನ್ಯವಾದ ಹೇಳೋದಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಯಾರೂ ಬರದೇ ಇರುವಂತಹ ಟೈಮಲ್ಲಿ ಬಾಲೇಶ್ವರ್ ಕೇಮ್ ಅಂಡ್ ಹಿ ಟ್ರೈಡ್ ಟು ಹೆಲ್ಪ್ ಹಿಮ್, ಇಸಂಟ್ ಇಟ್, ಹಿ ಹೆಲ್ಪ್ಡ್ ಹಿಮ್ ಆಕ್ಚುಲಿ ಅಲ್ವಾ. ಸೊ ಬಾಲೇಶ್ವರ್ ಥಾಟ್ ನಾವು ಹ್ಯಾಂಗ್ ಅರೌಂಡ್ ಮೀನ್ಸ್ ವೇಟ್, ನಿರೀಕ್ಷೆ ಮಾಡು, ಕಾಯು ಅಂತ ಅರ್ಥ. ಓಕೆನಾ, ನೆಕ್ಸ್ಟ್ ವಾಟ್ ಹ್ಯಾಪನ್ ನೆಕ್ಸ್ಟ್, ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಶಿಯಸ್. ಈಗಲೂ ಕೂಡ ರೋಮಾಗೆ ಪ್ರಜ್ಞೆ ಬಂದಿಲ್ಲ, ಆಕೆ ಅನ್ಕಾನ್ಶಿಯಸ್ ಆಗಿ ಇದ್ಲು. ಬಟ್ ಹರ್ ಎಕ್ಸ್ರೇಸ್ ಶೋಡ್ ದಟ್ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸಿವಿಯರ್, ತುಂಬಾ ಆಳವಾಗಿ ಗಾಯ ಆಗಿದ್ರು ಕೂಡ. ಓಕೆ, ಸೊ ಇಂಜುರಿ ಅಂತಂದ್ರೆ ಗಾಯ, ತುಂಬಾ ಆಳ ಆಗಿದ್ರು ಕೂಡ ಆಲ್ ಶಿ ನೀಡೆಡ್ ವೇರ್ ಡೀಪ್ ವುಂಡ್ ಸೂಚರ್ಸ್, ತುಂಬಾ ಆಳವಾದ ಗಾಯಕ್ಕೆ ಸೂಚರ್ ಅಂತಂದ್ರೆ ಏನು ಮಕ್ಕಳೇ, ಹೊಲಿಗೆ ಹಾಕ್ಬೇಕಾಗಿತ್ತು, ಸ್ಟಿಚಸ್ ಹಾಕ್ಬೇಕಾಗಿತ್ತು, ಅಷ್ಟೇ ಬಿಟ್ರೆ ಆಕೆಗೆ ಬೇರೆ ಏನು ಆಗಿಲ್ಲ. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್, ಯಾವುದೇ ರೀತಿಯ ಹಾನಿ ಆಕೆಗೆ ಆಗಿಲ್ಲ. ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್. ಸೊ ಅವರಿಗೆ ಏನು ಅನ್ಸತ್ತೆ ಅಂತಂದ್ರೆ ಅದನ್ನ ನೋಡಿದ್ಮೇಲೆ ಆಕೆ ರಕ್ತ ಸೋರಿಕೆಯಾಗಿ, ರಕ್ತಸ್ರಾವವಾಗಿ, ಬ್ಲಡ್ ಅಂತಂದ್ರೇನು ರಕ್ತಸ್ರಾವ, ತೀವ್ರ ರಕ್ತಸ್ರಾವ ಆಗಿ ಆಕೆ ಸಾಯಬಹುದಿತ್ತು ಅನ್ನೋದು ಅವರಿಗೆ ಅನ್ಸತ್ತೆ. ಓಕೆನಾ, ಬ್ಲಡ್ ಟು ಡೆತ್, ತೀವ್ರ ರಕ್ತಸ್ರಾವ ಆಗಿದ್ರೆ ಆಕೆಗೆ ಸಾಯ್ಬಹುದಾಗಿತ್ತು. ಇಫ್ ನೋಬಡಿ ಹ್ಯಾಡ್ ಹೆಲ್ಪ್ಡ್ ಹರ್, ಯಾರು ಸಹಾಯ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಆಕೆಯ ಜೀವಕ್ಕೆ ಅಪಾಯವಿತ್ತು. ಕರೆಕ್ಟ್ ಟೈಮ್ ಅಲ್ಲಿ ಬಾಲೇಶ್ವರ್ ಬಂದು ಸಹಾಯ ಮಾಡಿದ್ರಿಂದ ಆಕೆ ಉಳ್ಕೊಂಡಿದ್ಲು. ಓಕೆನಾ, ನೌ ವೆನ್ ಶಿ ಫೈನಲಿ ಓಪನ್ ಐಸ್ ದಟ್ ನೈಟ್, ಹರ್ ಬ್ರದರ್ ಅಂಡ್ ಫಿಯಾನ್ಸಿ ವೇರ್ ಬೈ ಹರ್ ಸೈಡ್. ಯಾವಾಗ ಆಕೆ ಆ ರಾತ್ರಿ ಕಣ್ಣನ್ನ ಓಪನ್ ಮಾಡಿದ್ಲು, ಕಣ್ಣು ತೆರೆದಾಗ ಜೊತೆಗೆ ಯಾರಿದ್ರು, ಫಿಯಾನ್ಸಿ ವಿಜಯ್ ಅಲ್ವಾ, ಅಂಡ್ ಬ್ರದರ್ ದಿನೇಶ್, ಇಬ್ರು ಆಕೆ ಜೊತೆಗೆ ಇದ್ರು. ಶಿ ಕುಡ್ ಬ್ಯಾರ್ಲಿ ಸ್ಪೀಕ್, ಆಕೆಗೆ ಮಾತಾಡೋದಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಬ್ಯಾರ್ಲಿ ಮೀನ್ಸ್ ನಾಟ್ ಏಬಲ್ ಟು ಸ್ಪೀಕ್, ಮಾತನಾಡಲು ಅಸಾಧ್ಯ ಆಗ್ತಾ ಇತ್ತು. ಜಸ್ಟ್ ನಾಡೆಡ್ ಅಂಡ್ ಫೆಲ್ ಅಸ್ಲೀಪ್ ಅಗೇನ್. ನಾಡೆಡ್ ಅಂತಂದ್ರೆ ತಲೆಯನ್ನ ಅಲುಗಾಡಿಸೋದು, ಅಷ್ಟೇ ಮಾಡ್ಬಿಟ್ಟು ಆಕೆ ಮತ್ ಸ್ಲೀಪ್ ಮೀನ್ಸ್ ನಿದ್ದೆ ಮಾಡುವುದು. ಓಕೆ, when
ಬಾಲೇಶ್ವರ್ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್. ನೆಕ್ಸ್ಟ್ ಮಾರ್ನಿಂಗ್ ಅಂತಂದ್ರೆ ಮತ್ತೆ ಬೆಳಗ್ಗೆ ಮತ್ತೆ ಬಾಲೇಶ್ವರ್ ಆಕೆಯನ್ನ ಭೇಟಿ ಆಗೋದಿಕ್ಕೆ ಬಂದಾಗ ರೋಮಾ ವಾಸ್ ಪಾರ್ಟ್ಲಿ ಸೆಡೇಟೆಡ್. ಸೊ ಮತ್ತೆ ಆಕೆಗೆ ಮಂಪರಿನಲ್ಲೇ ಆಕೆ ಇದ್ಲು. ಸೊ ಮಂಪರಿನಲ್ಲಿ ಆಕೆ ಇದ್ಲು ಅಂತಂದ್ರೆ ಬಿಕಾಸ್ ಆಫ್ ದ ಎಫೆಕ್ಟ್ ಆಫ್ ಮೆಡಿಸಿನ್ಸ್. ಸೊ ಮೆಡಿಸಿನ್ಗಳ ಪ್ರಭಾವದಿಂದ ಆಕೆ ಮಂಪರಿನಲ್ಲೇ ಇದ್ದಳು ಅಂತ ಅರ್ಥ. On his way, Baleshwar had even revisited the spot where Roma had fallen. So ಬರುವ ದಾರಿಯಲ್ಲಿ ಆತ ರಿವಿಸಿಟೆಡ್ ಅಂತಂದ್ರೆ ಪುನಃ ಭೇಟಿ ಕೊಡ್ತಾನೆ. ಎಲ್ಲಿಗೆ? ಸೊ ದ ಸ್ಪಾಟ್, ಸ್ಥಳ, ವೇರ್ ರೋಮಾ ಹ್ಯಾಡ್ ಫಾಲನ್, ರೋಮಾ ಬಿದ್ದಂತಹ ಸ್ಥಳಕ್ಕೆ ಪುನಃ ಭೇಟಿ ಕೊಡ್ತಾನೆ. ಯಾಕೆ ಹೋಗಿರ್ತಾನೆ ಆತ? ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್. ಸೊ ಆಕೆಗೆ ಸೇರಿದ ವಸ್ತುಗಳನ್ನ ಹುಡುಕೋದಿಕ್ಕೆ. ಓಕೆ, ಸೊ ರೋಮಾಳಿಗೆ ಸೇರಿದ ವಸ್ತುಗಳನ್ನು ಹುಡುಕೋದಿಕ್ಕೆ ಆತ ಹೋಗಿರ್ತಾನೆ. ಲುಕಿಂಗ್ ಫಾರ್ ಮೀನ್ಸ್ ಟು ಸರ್ಚ್. ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್ ದ್ಯಾಟ್ ಹರ್ ಸೆಲ್ ಫೋನ್ ಅಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್. ದಿನೇಶ್, ಅವಳ ಅಣ್ಣ ಹೇಳಿರ್ತಾನೆ ಆಕೆಯ ಬ್ಯಾಗ್ ಮತ್ತು ಮೊಬೈಲ್, ಸೆಲ್ ಫೋನ್ ಅಂದ್ರೆ ಮೊಬೈಲ್ ಕಾಣಿಸ್ತಾ ಇಲ್ಲ ಅಂತಂದ್ರೆ. Not far from the spot, a railway employee assured Baleshwar that some of Roma's belongings had been found. ಸೊ ಅಲ್ಲೇ ಹತ್ತಿರದಲ್ಲಿ ರೋಮಾಳಿಗೆ ಸೇರಿದ ವಸ್ತುಗಳು ಫೌಂಡ್ ಅಂತಂದ್ರೆ ಸಿಕ್ಕಿವೆ ಅಂತ ರೈಲ್ವೆ ಎಂಪ್ಲಾಯಿ ಆತನಿಗೆ ಅಶೂರೆನ್ಸ್, ಭರವಸೆ ಕೊಟ್ಟ ಮೇಲೆ ಆತ ಹೋಗಿರ್ತಾನೆ. ಓಕೆ, ಸೊ ಹಿ ಕಲೆಕ್ಟೆಡ್ ಹರ್ ಬಿಲಾಂಗಿಂಗ್ಸ್ ಅಂಡ್ ಕೇಮ್ ಟು ಮೀಟ್ ಹರ್. ಹೌ ಆರ್ ಯು ಫೀಲಿಂಗ್? ಬಾಲೇಶ್ವರ್ ಆಸ್ಕ್ಡ್ ರೋಮಾ. ಏನಂತ ಕೇಳ್ತಾನೆ ನೋಡಿ, ಈಗ ಹೇಗಿದ್ದೀಯಾ ಅಂತ ಕೇಳ್ತಾನೆ. ಐ ಆಮ್ ಓಕೆ, ರೋಮಾ ವಿಸ್ಪರ್ಡ್. ತುಂಬಾ ಚಿಕ್ಕದಾಗಿ ಆಕೆ ಹೇಳ್ತಾಳೆ, ಐ ಆಮ್ ಓಕೆ, ನಾನು ಚೆನ್ನಾಗಿದ್ದೀನಿ. ಇನ್ ಅ ಫ್ಯೂ ಡೇಸ್ ರಿಕವರಿ. ಕೆಲವೇ ದಿನಗಳಲ್ಲಿ ರೋಮಾ ಸಂಪೂರ್ಣ ಗುಣಮುಖಳಾಗ್ತಾಳೆ. ಓಕೆನಾ? I can't imagine what would have happened if Baleshwar had not been there. ನನಗೆ ಊಹೆ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯವಾಗೋದಿಲ್ಲ ಒಂದು ವೇಳೆ ಬಾಲೇಶ್ವರ್ ಇಲ್ಲಿ ಇರ್ಲಿಲ್ಲ ಅಂತಂದ್ರೆ. ಯಾಕೆ ಅಂತಂದ್ರೆ ಶಿ ಸೇಸ್ ಅಮೇಸ್ಡ್, ತುಂಬಾ ಆಶ್ಚರ್ಯಚಕಿತಳಾಗಿ ಆಕೆ ಹೇಳ್ತಾ ಇದ್ದಾಳೆ ಇದನ್ನ. ಟು ಲರ್ನ್ ಆಫ್ ದ ಮ್ಯಾನರ್ ಇನ್ ವಿಚ್ ಹಿ ಹ್ಯಾಡ್ ಬಿನ್ ರೆಸ್ಕ್ಯೂಡ್. ಯಾವ ರೀತಿಯಲ್ಲಿ ಆಕೆಯನ್ನ ರಕ್ಷಣೆ ಮಾಡಿದ್ಯೋ ಆ ಒಂದು ವಿಧಾನವನ್ನ ನೆನಪಿಸಿಕೊಂಡು ಊಹೆ ಮಾಡ್ಕೊಂಡು ಆಕೆಗೆ ತುಂಬಾ ಆಶ್ಚರ್ಯವಾಗತ್ತೆ. ಯಾಕೆ ಅಂತಂದ್ರೆ ಐ ಥಿಂಕ್ ಇಟ್ಸ್ ಅಸ್ಟೋನಿಶಿಂಗ್ ದಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಅ ಟ್ರೈನ್ ಅಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮೀ. ಸೊ ಇದು ತುಂಬಾ ಆಶ್ಚರ್ಯಕರ. ಅಸ್ಟಾನಿಶಿಂಗ್ ಅಂತಂದ್ರೆ ತುಂಬಾ ಆಶ್ಚರ್ಯಕರ. ಒಬ್ಬ ಅಪರಿಚಿತ ವ್ಯಕ್ತಿ ನನಗೋಸ್ಕರ ಟ್ರೈನ್ ಇಂದ ಹಾರಿಬಿಟ್ಟು ನನ್ನ ಜೀವವನ್ನ ಉಳಿಸಿದ್ದಾನೆ ಅನ್ನೋದು. ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ್. ಆತನ ಋಣವನ್ನ ತೀರಿಸಲು ಸಾಧ್ಯವಿಲ್ಲ ಅಂತ ಆಕೆಗೆ ಅನ್ಸ್ತಾ. ರೀಪೇ ಅಂತಂದ್ರೇನು? ಆತನ ಋಣವನ್ನ ತೀರಿಸಲು ಸಾಧ್ಯವಿಲ್ಲ. ಯಾಕಂತಂದ್ರೆ ಆತ ತನ್ನ ಜೀವವನ್ನ ಒತ್ತೆ ಇಟ್ಟು ರಕ್ಷಣೆ ಮಾಡಿದ್ದಾನೆ ಆಕೆಯನ್ನ, ಅಲ್ವಾ? ರಿಸ್ಕ್ ನೋಡಿ, ತನ್ನ ಜೀವ ಒತ್ತೆ ಇಟ್ಟು ರಕ್ಷಣೆ ಮಾಡಿದ್ದಾನೆ. I am new to Mumbai, but I have noticed that people here are afraid. ಬಾಲೇಶ್ವರ್ ಹೇಳ್ತಾ ಇದ್ದಾನೆ, ನಾನು ಮುಂಬೈಗೆ ಹೊಸಬ ಹೌದು, ಆದರೆ ನಾನು ಒಂದು ನೋಟಿಸ್ ಮಾಡಿದ್ದೀನಿ ಇಲ್ಲಿಯ ಜನರಲ್ಲಿ. ಏನು ಅಂತಂದ್ರೆ ಪೀಪಲ್ ಆರ್ ಅಫ್ರೇಡ್. ಇಲ್ಲಿ ಜನ ತುಂಬಾ ಭಯ ಪಡ್ತಾರೆ. ಅಫ್ರೇಡ್ ಮೀನ್ಸ್ ಭಯ. ಹೂ ಈಸ್ ಸ್ಟಿಲ್ ಲುಕಿಂಗ್ ಫಾರ್ ಜಾಬ್. ಈಗ್ಲೂ ಆತ ಕೆಲಸ ಹುಡುಕ್ತಾ ಇದ್ದಾನೆ. ದೇ ವ್ರಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಯಾಕೆ ಭಯ ಪಡ್ತಾರೆ? ನಾವು ಇಲ್ಲಿ ಕೋರ್ಟ್ ಅಲ್ಲಿ, ನ್ಯಾಯಾಲಯದಲ್ಲಿ ಸಿಕ್ಕಿ ಹಾಕಿಕೊಳ್ತೀವಿ. ಟ್ರ್ಯಾಪ್ ಅಂತಂದ್ರೆ ಸಿಕ್ಕಾಕಿಕೊಳ್ಳೋದು. ಓಕೆ, ಮತ್ತು ಪೊಲೀಸರ ಜೊತೆ ಈಗ ಪೊಲೀಸ್ ಕೇಸ್ ಅಂತಂದ್ರೆ ಪೊಲೀಸರ ಕರೆದಾಗೆಲ್ಲ ಹೋಗ್ಬೇಕು, ನ್ಯಾಯಾಲಯಕ್ಕೆ ಹೋಗ್ಬೇಕು ಸಾಕ್ಷಿ ಹೇಳೋದಿಕ್ಕೆ, ಅಲ್ವಾ? ಇವೆಲ್ಲ ಒಂದು ಇನ್ಕನ್ವೀನಿಯನ್ಸ್ಗೋಸ್ಕರ ಅವರು ತುಂಬಾ ಭಯ ಪಡ್ತಾರೆ ಅಂತ ಬಾಲೇಶ್ವರ್ಗೆ ಅನ್ಸ್ತಾ ಇದೆ. ಯಾಕೆ ಅನ್ಸ್ತಾ ಇದೆ ಅಂದ್ರೆ ಆತ ಟ್ರೈನ್ ಇಂದ ಜಿಗಿಯೋವಾಗ್ಲೂ ಬಂದಿಲ್ಲ, ಅಲ್ವಾ ಮಕ್ಳೇ? ಸೊ ವೈ ಡಿಡ್ ಹಿ ಡೂ ಇಟ್? ಯಾಕೆ ಆತ ಹಾಗೆ ಮಾಡ್ದ? ಬಾಲೇಶ್ವರ್ ಕೂಡ ಆನ್ಸರ್ ಏನು ಅಂತ ನೋಡಿ ಮಕ್ಳೇ. ಶಿ ನೀಡೆಡ್ ಹೆಲ್ಪ್. ಆಕೆಗೆ ಸಹಾಯದ ಅಗತ್ಯ ಇತ್ತು ಅಷ್ಟೇ. ಬಾಲೇಶ್ವರ್ ಪುಟ್ಸ್ ಇಟ್ ಸಿಂಪ್ಲಿ. ತುಂಬಾ ಸಿಂಪಲ್ ಆಗಿ ಹೇಳ್ತಾನೆ ಅವನು. ಶಿ ನೀಡೆಡ್ ಹೆಲ್ಪ್.
that day it was Roma. ಆ ದಿನ ರೋಮಾ ಇದ್ಲು ಅಲ್ಲಿ. ಟುಮಾರೋ ಇಟ್ ಕುಡ್ ಬಿ ಯು ಆರ್ ಮೀ. ನಾಳೆ ನಾವಿರ್ಬೋದು, ನೀವಿರ್ಬೋದು, ಅಥವಾ ಯಾರೇ ಇರ್ಬೋದು ಆ ಟ್ರ್ಯಾಕ್ ಅಲ್ಲಿ, ಆ ಜಾಗದಲ್ಲಿ, ಆ ಪರಿಸ್ಥಿತಿಯಲ್ಲಿ. ಸೊ ಬ್ಲೀಡಿಂಗ್ ಅಂಡ್ ಅಲೋನ್, ರಕ್ತ ಸಿಕ್ತವಾಗಿ ಒಬ್ಬರೇ ಇರ್ಬೋದು, ಯಾರಾದ್ರೂ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗ್ಬೋದು. ಸೊ ಸಹಾಯವನ್ನ ಮಾಡಬೇಕು. ಆ ದಿನ ಅಲ್ಲಿ ರೋಮಾ ಇದ್ಲು. ದಟ್ ವಾಸ್ ರೋಮಾ. ದಟ್ ಡೇ ಇಟ್ ವಾಸ್ ರೋಮಾ. ಟುಮಾರೋ ಇಟ್ ಕುಡ್ ಬಿ ಮೀ ಆರ್ ಯು ಆರ್ ಎನಿಬಡಿ ಎಲ್ಸ್. ಸೊ ಯಾರೇ ಇದ್ರು ಈ ಕೆಲಸ ಮಾಡ್ತಿದ್ದೆ ಅನ್ನುವಂಥದ್ದನ್ನ ಬಾಲೇಶ್ವರ್ ಹೇಳ್ತಾನೆ ಇಲ್ಲಿ. ಓಕೆ, so this is the lesson. There is a girl by the track. Here Baleshwar did not think twice to help Roma in the critical condition. ಆ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಆತ ಯೋಚನೆ ಮಾಡಿಲ್ಲ. ಅದೇ ತರ ನಾವು ಕೂಡ ಯಾರಿಗೆ ಹೆಲ್ಪ್ ಬೇಕಾದ್ರೂ ನಮ್ಮ ಕೈಲಾದ ಸಹಾಯವನ್ನ ಮಾಡ್ಬೇಕು. ಯಾಕೆ ಅಂತಂದ್ರೆ ಗೊತ್ತಿಲ್ಲ, ನಾಳೆ ಅದೇ ಪರಿಸ್ಥಿತಿಯಲ್ಲಿ ನಾವಿರ್ಬೋದು, ನೀವಿರ್ಬೋದು, ಯಾರೇ ಇರ್ಬೋದು ಅಲ್ವಾ ಮಕ್ಕಳೇ? ಸೊ ಯಾರನ್ನು ಇಗ್ನೋರ್ ಮಾಡ್ಕೊಂಡು ಹೋಗ್ದೇನೆ ಏನೇ ಹೆಲ್ಪ್ ಬೇಕಾದ್ರೂ ನಮ್ಮ ಕೈಲಿ ಸಾಧ್ಯವಾದ್ರೆ ಅದನ್ನ ಮಾಡೋಣ ಅನ್ನೋದೇ ಈ ಒಂದು ಲೆಸನ್ನ ಒಂದು ತಾತ್ಪರ್ಯ, ನೀತಿ. ಓಕೆನಾ? ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಸೊ ಏನೇ ಡೌಟ್ ಇದ್ರು ನೀವು ಕೇಳ್ಬೋದು. ಓಕೆ, ಸೊ ಇದರಲ್ಲಿ ನಿಮ್ಗೆ ಮಕ್ಕಳೇ ಡೈಲಾಗ್ ಇದೆ ಅಲ್ವಾ, ಕಾನ್ವರ್ಸೇಷನ್. ಆ ಕಾನ್ವರ್ಸೇಷನ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಟೈಪ್ ಕ್ವಶನ್ಸ್ ನ ಕೇಳ್ತಾರೆ. ಅದೇ ರೀತಿ ಸೊ ಬಾಲೇಶ್ವರ್ ಯಾಕೆ ಹೆಲ್ಪ್ ಮಾಡ್ದ, ಯಾಕೆ ಆ ಸ್ಮಾಲ್ ಹಾಸ್ಪಿಟಲ್ ಇಂದ ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು, ಸೊ ವೈ ಡಿಡ್ ಹಿ ರಿಜೆಕ್ಟೆಡ್ ಟೇಕಿಂಗ್ ಹರ್ ಟು ಐರೋಳಿ. ಈ ತರ ಸಂದರ್ಭಕ್ಕೆ ತಕ್ಕಂತೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳಬಹುದು. ಓಕೆನಾ? ಸೊ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಮಕ್ಕಳೇ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಇನ್ ದ ನೆಕ್ಸ್ಟ್ ಕ್ಲಾಸ್ we will start another poem. Okay.